ಸೂರಿಸಂತೆ ಚಾನೆಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಕಾನೂನಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳಿಸಿಕೊಳ್ಳುವಂತ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವತ್ತು ಪ್ರೊಕ್ಲಮೇಷನ್ ಅಂದ್ರೆ ಏನು, ಪ್ರೊಕ್ಲಮೇಷನ್ ಯಾಕೆ ಜಾರಿ ಆಗುತ್ತೆ, ಯಾರಿಗೆ ಜಾರಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂತ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಸೂರಿಸಂತೆ ಚಾನೆಲ್ಗೆ ತಮಗೆ ಸ್ವಾಗತ. ಸೂರಿಸಂತೆ ವೀಕ್ಷಕರಿಗೆಲ್ಲ ನಿಮ್ಮ ಮನೆಯ ವಕೀಲ ಈ ರಾಮರಾವ್ನ ನಮಸ್ಕಾರಗಳು. ಸರ್, ನಮ್ಮ ವೀಕ್ಷಕರಿಗೆ ಪ್ರೊಕ್ಲಮೇಷನ್ ಅಂದ್ರೆ ಏನು, ಪ್ರೊಕ್ಲಮೇಷನ್ ಯಾರು ಜಾರಿ ಮಾಡ್ತಾರೆ, ಯಾರಿಗೆ ಜಾರಿ ಮಾಡ್ತಾರೆ, ಸೊ ಪ್ರೊಕ್ಲಮೇಷನ್ ಅಂದ್ರೆ ಅದು ಫೈನಲ್ ಸ್ಟೇಜಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ವೀಕ್ಷಕರೇ, ಈಗಾಗಲೇ ನಾನು ತಮಗೆ ಸಮನ್ಸ್ ಅಂದ್ರೆ ಏನು, ವಾರೆಂಟ್ ಅಂದ್ರೆ ಏನು ಅನ್ನೋದನ್ನ ಹೇಳಿ, ಇದರ ಅರ್ಥ ಏನು ಅಥವಾ ಯಾಕೆ ಕೇಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ, ಕ್ರಿಮಿನಲ್ ಕೇಸಸ್ ಅಲ್ಲಿ ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯ ಹಾಜರಾತಿಯನ್ನ ಕೋರಿ ಅಥವಾ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕರೆಸಬೇಕು ಅನ್ನುವ ಉದ್ದೇಶದಿಂದ ಅಥವಾ ಒಂದು ಸಂಸ್ಥೆಯಿಂದ ಒಂದು ಕಾಗದ ಪತ್ರಗಳನ್ನ ತರಿಸಬೇಕು ಅನ್ನುವ ಉದ್ದೇಶದಿಂದ ನ್ಯಾಯಾಲಯ ಮೊದಲು ಸಮನ್ಸನ್ನ ಕಳಿಸ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಅಂತಹ ಆರೋಪಿ ಅಥವಾ ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದ ಪಕ್ಷದಲ್ಲಿ ವಾರೆಂಟ್ ನ ಕಳಿಸ್ಕೊಳ್ತಾರೆ. ವಾರೆಂಟ್ ಕಳಿಸಿದ್ರು ಸಹ ಅಂತಹ ಆರೋಪಿ ಅಥವಾ ಅಂತಹ ಸಾಕ್ಷಿದಾರರು ಅಥವಾ ಅಂತಹ ಸಂಘ ಸಂಸ್ಥೆಗಳು ನ್ಯಾಯಾಲಯದ ಮುಂದೆ ಹಾಜರಾಗದೇ ಇದ್ದ ಪಕ್ಷದಲ್ಲಿ ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸ್ತಾರೆ. ಅಂತಿಮವಾಗಿ ಇದೇ ಪ್ರೊಕ್ಲಮೇಷನ್, ಉದ್ಘೋಷಣಾ ಪತ್ರ. ಇದು ಯಾವಾಗ ಬರುತ್ತೆ, ಈ ಉದ್ಘೋಷಣೆ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ನ್ಯಾಯಾಲಯದ ಸಮನ್ಸನ್ನ ಅಥವಾ ನ್ಯಾಯಾಲಯದ ವಾರೆಂಟ್ ಅನ್ನ ಉದ್ದೇಶಪೂರ್ವಕವಾಗಿ ಆರೋಪಿಯೇ ಆಗಲಿ, ಸಾಕ್ಷಿಯೇ ಆಗಲಿ ಅಥವಾ ಮತ್ತೊಬ್ಬರೇ ಆಗಲಿ ಉಲ್ಲಂಘಿಸಿದಾಗ, ಪರ್ಪಸ್ಲಿ ಇದನ್ನ ಅವಾಯ್ಡ್ ಮಾಡಿದಾಗ ನ್ಯಾಯಾಲಯ ಇಂತಹ ಆರೋಪಿ ಅಥವಾ ಇಂತಹ ಸಾಕ್ಷಿ ಉದ್ದೇಶಪೂರ್ವಕವಾಗಿಯೇ ತಲೆಮರೆಸಿಕೊಂಡಿದ್ದಾನೆ ಅಥವಾ ಬಚ್ಚಿಟ್ಕೊಂಡಿದ್ದಾನೆ ಅಂತ ಗೊತ್ತಾಗ ನ್ಯಾಯಾಲಯ ಉದ್ಘೋಷಣೆಯನ್ನ ಹೊರಡಿಸುತ್ತೆ. ಇದೇ ಪ್ರೊಕ್ಲಮೇಷನ್. ಈಗ ಈ ಉದ್ಘೋಷಣೆ ಆದ ತಕ್ಷಣ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಈ ಉದ್ಘೋಷಣೆಯಲ್ಲಿ ಏನಿರುತ್ತೆ ಅನ್ನೋದು ಪ್ರಶ್ನೆ. ಈ ಉದ್ಘೋಷಣೆಯೂ ಅಷ್ಟೇ ಯಾವ ವ್ಯಕ್ತಿಗೆ ಅಥವಾ ಯಾವ ಆರೋಪಿಗೆ ಅಥವಾ ಯಾವ ಸಾಕ್ಷಿದಾರರಿಗೆ ಇರುತ್ತೋ ಆತನ ಹೆಸರು ಮತ್ತು ವಿಳಾಸ ಇರುತ್ತೆ. ಮತ್ತೆ ಇಟ್ ಇಸ್ ಎ ಡೈರೆಕ್ಷನ್ ಟು ದಿ ಪೊಲೀಸ್. ಏನಂತಂತೆ ಈ ಉದ್ಘೋಷಣೆಯಲ್ಲಿ ಅಂದ್ರೆ, ಇಂತಹ ಅಪರಾಧಿ, ಇಂತಹ ಆರೋಪಿ ಅಥವಾ ಇಂತಹ ಸಾಕ್ಷಿದಾರರು ಇಂತಹ ಮೊಕದ್ದಮೆಯಲ್ಲಿ ಈ ಉದ್ಘೋಷಣೆಯನ್ನು ಹೊರಡಿಸಿದ ನಂತರ 1 ತಿಂಗಳ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರಾಗತಕ್ಕದ್ದು ಅಂತ ಇರುತ್ತೆ. ಸೊ ಉದ್ಘೋಷಣೆ ಹೊರಡಿಸಿದ ಮೇಲೆ ಅಂತಹ ಆರೋಪಿ ಅಥವಾ ಅಂತಹ ಸಾಕ್ಷಿದಾರರು 1 ತಿಂಗಳ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರಾಗತಕ್ಕದ್ದು ಅಂತ ಆ ಉದ್ಘೋಷಣೆಯಲ್ಲಿ ಇರುತ್ತೆ. ಈಗ ಉದ್ಘೋಷಣೆಯನ್ನ ಜಾರಿ ಮಾಡುವುದು ಹೇಗೆ ಅನ್ನುವುದು ಒಂದು ಪ್ರಶ್ನೆ. ಈ ಉದ್ಘೋಷಣೆಯನ್ನ ಮೊದಲು ಪೊಲೀಸರು ಒಂದು ಪ್ರಕಟಣೆಯ ಮೂಲಕ ಕಳಿಸ್ತಾರೆ. ಅಂದ್ರೆ ಏನು, ಈ ಉದ್ಘೋಷಣೆಯನ್ನ ಆರೋಪಿ ಅಥವಾ ಸಾಕ್ಷಿದಾರರ
ಮನೆಯ ಕಾಣಿಸುವಂತಹ ಜಾಗದಲ್ಲಿ ಅಂಟಿಸ್ತಾರೆ, ಅಥವಾ ಹಲವಾರು ಸಲ ಇಂತಹ ಪ್ರಕಟಣೆಯನ್ನ, ಇಂತಹ ಉದ್ಘೋಷಣೆಯನ್ನ ಆ ನಗರದ, ಆ ಹಳ್ಳಿಯ ಅಥವಾ ಅಂತಹ ಪ್ರದೇಶದ ಮುಖ್ಯ ಭಾಗದಲ್ಲಿ ಅಂಟಿಸ್ತಾರೆ, ಅಥವಾ ನ್ಯಾಯಾಲಯದ ಮುಂಭಾಗ ಅಥವಾ ನೋಟಿಸ್ ಬೋರ್ಡಲ್ಲಿ ಸಹ ಇಂತಹ ಉದ್ಘೋಷಣೆಯನ್ನ ಅಂಟಿಸುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಆರೋಪಿ ಆಗ್ಲಿ ಅಥವಾ ಸಾಕ್ಷಿದಾರರಾಗ್ಲಿ ಅಥವಾ ಮತ್ತೊಂದು ಸಂಘ ಸಂಸ್ಥೆಗಳಾಗ್ಲಿ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ತಕ್ಷಣವೇ ಅವರ ವಕೀಲರ ಮುಖಾಂತರ ನ್ಯಾಯಾಲಯದ ಬಳಿ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತಹ ಉದ್ಘೋಷಣೆಯನ್ನ ಮತ್ತೆ ರದ್ದುಪಡಿಸುವಂತಹ ಆದೇಶವನ್ನ ಪಡೆಯಬೇಕು. ಒಂದು ವೇಳೆ ಆರೋಪಿ ಏನಾದ್ರೂ ಆಗಿದ್ರೆ, ಆರೋಪಿಯ ಮೇಲೆ ಉದ್ಘೋಷಣೆ ಏನಾದ್ರೂ ಪ್ರಕಟಣೆ ಆಗಿದ್ರೆ ಅಂತಹ ಆರೋಪಿ ನ್ಯಾಯಾಲಯದ ಮುಂದೆ ಬಂದು ಜಾಮೀನನ್ನ ಪಡೆಯಬೇಕು. ಪ್ರೊಕ್ಲಮೇಷನ್ ಜಾರಿ ಆದ್ಮೇಲೂ ಕೂಡ ಅದನ್ನ ಪಡೆದಂತ ವ್ಯಕ್ತಿ ಕೋರ್ಟ್ಗೆ ಹಾಜರಾಗಲಿಲ್ಲ ಅಂದ್ರೆ ಕೋರ್ಟ್ ಆತನ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಸರ್? ಸರಿ ಸರ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ನಾನು ತಮಗೆ ಈಗಾಗಲೇ ಹೇಳಿದಾಗೆ ಮೊದಲು ಸಮನ್ಸ್ ಕಳಿಸ್ತಾರೆ, ಆಮೇಲೆ ವಾರೆಂಟ್ ಕಳಿಸ್ತಾರೆ, ಆಮೇಲೆ ಪ್ರೊಕ್ಲಮೇಷನ್ ಕಳಿಸ್ಕೊಡ್ತಾರೆ ಅಂತ ಹೇಳಿ. ಅಂತ ಪ್ರೊಕ್ಲಮೇಷನ್ ಕಳಿಸದ ಮೇಲೆ, ಆ ಪ್ರೊಕ್ಲಮೇಷನ್ ಅವಧಿ ಮುಗಿದ ಮೇಲೆ ಅಥವಾ ಪ್ರೊಕ್ಲಮೇಷನ್ ಜಾರಿ ಆದ ಮೇಲೆ ಆರೋಪಿ ಒಂದು ವೇಳೆ ಬರೆದಿದ್ದ ಪಕ್ಷದಲ್ಲಿ ಮತ್ತೆ ಕೆಲವರೆಲ್ಲ ಆ ಕೇಸಿನಲ್ಲಿ ಹಾಜರಾಗ್ತಾ ಇದ್ದಾಗ ಆ ಆರೋಪಿಯ, ಅಂದ್ರೆ ಯಾವ ಆರೋಪಿಯ ಮೇಲೆ ಪ್ರೊಕ್ಲಮೇಷನ್ ಇದೆ, ಯಾವ ಆರೋಪಿ ಪ್ರೊಕ್ಲಮೇಷನ್ ಉಲ್ಲಂಘಿಸಿದ್ದಾನೆ ಅಥವಾ ಪ್ರೊಕ್ಲಮೇಷನ್ ಇಶ್ಯೂ ಆದ್ರೂ ಯಾವ ಆರೋಪಿ ನ್ಯಾಯಾಲಯದ ಮುಂದೆ ಬರಲಿಲ್ಲ ಅಂತ ಪಕ್ಷದಲ್ಲಿ ನ್ಯಾಯಾಲಯ ಅಂತಹ ಕೇಸನ್ನ ಸಪರೇಟ್ ಮಾಡ್ತಾರೆ. ಇದನ್ನ ನಾವು ಸ್ಪ್ಲಿಟ್ ಅಪ್ ಅಂತ ಕರಿತೀವಿ. ಆಗ ಏನಾಗುತ್ತೆ, ಮಿಕ್ಕ ಆರೋಪಿಗಳ ಮೇಲೆ ಆ ಕೇಸು ಮುಂದುವರಿಯುತ್ತೆ. ಈ ತಲೆ ಮರೆಸ್ಕೊಂಡಿರುವಂತ ವ್ಯಕ್ತಿನೇ ಪ್ರಮುಖ ಆಗಿದ್ರೆ ಸರ್, ಅಲ್ಲಿಗೆ ಕೇಸ್ ವಜಾ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಹೇಗೆ ಸರ್? ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ, ಸಮನ್ಸ್ ಆರೋಪಿ ಹಾಜರಾಗ್ತದೆ, ಸಮನ್ಸ್ ಇಶ್ಯೂ ಆಗುತ್ತೆ, ವಾರೆಂಟ್ ಇಶ್ಯೂ ಆಗುತ್ತೆ, ಪ್ರೊಕ್ಲಮೇಷನ್ ಆಗುತ್ತೆ. ಅವರ ಮುಖ್ಯ ಆರೋಪಿನೇ ಆಗಲಿ, ಅಂದ್ರೆ A1 ಆಗಲಿ, A2 ಆಗಲಿ ಅಥವಾ A3 ಆಗಲಿ, ಒಂದು ವೇಳೆ ಆತ ಬರೆದಿದ್ದ ಪಕ್ಷದಲ್ಲಿ ಅವನ ಮೇಲೆ ಕೇಸ್ನ ಸಪರೇಟ್ ಮಾಡ್ತಾರೆ. ಮಿಕ್ಕ ಆರೋಪಿಗಳ ಮೇಲೆ ಆ ಕೇಸು ನಡೆಯುತ್ತೆ. ವ್ಯಕ್ತಿ ಅಪಘಾತದಲ್ಲ ಅಥವಾ ಸತ್ತೋಗಿದ್ದ ಅಂತ ಇಟ್ಕೊಳ್ಳಿ ಸರ್. ಸೊ ಆ ಟೈಮಲ್ಲಿ ಏನಾಗ್ಬೋದು ಸರ್? ಯಾವುದಾದ್ರೂ ಒಬ್ಬ ವ್ಯಕ್ತಿ ನ್ಯಾಯಾಲಯದ ಆರೋಪಿಗಳಲ್ಲಿ ಒಂದಾಗಿ ಅಂತಹ ವ್ಯಕ್ತಿ ಸತ್ತೋಗಿದ್ರೆ ಆ ವಿಷಯ ತಕ್ಷಣ ನ್ಯಾಯಾಲಯಕ್ಕೆ ಗೊತ್ತಾಗುತ್ತಿಲ್ಲ. ಮಿಕ್ಕ ಆರೋಪಿಗಳಾಗಲಿ ಅಥವಾ ಆ ಸತ್ತೋಗಿದ್ದಂತಹ ಆರೋಪಿಯ ವಾರಸುದಾರರಾಗ್ಲಿ ಆ ನ್ಯಾಯಾಲಯಕ್ಕೆ ಆತನ ಮರಣ ಪತ್ರವನ್ನು ಸಲ್ಲಿಸಬೇಕು. ಒಂದು ವೇಳೆ ನ್ಯಾಯಾಲಯಕ್ಕೆ ಏನಾದರೂ ವಿಷಯ ಗೊತ್ತಾದಾಗ ನ್ಯಾಯಾಲಯ ಅಂತಹ ಪೊಲೀಸ್ ಠಾಣೆಗೆ, ಯಾವ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಆತ ಸತ್ತಿರ್ತಾನೆ ಅಥವಾ ಯಾವ ಪೊಲೀಸ್ ಠಾಣೆಯ ಮೊಕದ್ದಮೆಯಲ್ಲಿ ಅಥವಾ ಯಾವ ಪೊಲೀಸ್ ಠಾಣೆಯ ದೋಷಾರೋಪಣ ಪಟ್ಟಿಯಲ್ಲಿ ಆತ ಸತ್ತಿರ್ತಾನೆ ಅಂತ ಪೊಲೀಸ್ ಠಾಣೆಯವರಿಗೆ ನ್ಯಾಯಾಲಯ ಒಂದು ಎಕ್ಸ್ಪ್ಲನೇಷನ್, ಒಂದು ಕಾಗದದ ಮುಖಾಂತರ, ಒಂದು ಪತ್ರದ ಮೂಲಕ ಕೇಳ್ತಾರೆ. ಇದರ ಬಗ್ಗೆ ನಿಮ್ಮ ವಿವರಣೆ ಏನು ಅಂತ ಕೇಳ್ತಾರೆ. ಆಗ ಪೊಲೀಸ್ನವರು ಏನ್ ಮಾಡ್ತಾರೆ, ಸತ್ತಂತ ವ್ಯಕ್ತಿಯ ಮರಣ ಪತ್ರವನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಅವನ ಮುಂದೆ, ಅಂದ್ರೆ ಆ ನ್ಯಾಯಾಲಯದ ಮುಂದೆ ಆ ಸತ್ತಂತ ವ್ಯಕ್ತಿಯ ಮೇಲಿರುವ ಪ್ರಕರಣ ಅಬೇಟ್ ಆಗುತ್ತೆ, ಅಂದ್ರೆ ರದ್ದಾಗುತ್ತೆ ಅನ್ನೋದು ಕಾನೂನಿನ ಅರ್ಥ. ಸರ್, ಪ್ರೊಕ್ಲಮೇಷನ್ ಅಂದ್ರೇನು, ವಾರೆಂಟ್ ಅಂದ್ರೇನು, ಸಮನ್ಸ್ ಅಂದ್ರೇನು, ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರ. ಸೊ ಹಾಗಾಗಿ ನಮ್ಮ ಸೂರಿ ಸಂತೆ ಚಾನೆಲ್ನ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ವೀಕ್ಷಕ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆದಷ್ಟು ಸೂರಿ ಸಂತೆ ಚಾನೆಲ್ನ ವೀಕ್ಷಿಸ್ತಾನೆ ಇರಿ. ತಮಗೆ ಕಾನೂನು ವಿಷಯ ಬೇಕು ಅಥವಾ ಕಾನೂನಲ್ಲಿ ಏನಾದರೂ ಅನುಮಾನ ಇದ್ರೆ ಸೂರಿ ಸಂತೆ ಚಾನೆಲ್ನ ವೀಕ್ಷಿಸ್ತಾರೆ.
ನಾನು ತಮಗೆ ಆಗಾಗ್ಗೆ ಹೊಸ ಹೊಸ ವಿಷಯಗಳನ್ನ ಹೇಳ್ತಾ ಇರ್ತೀನಿ. ನಿಮ್ಮ ಮನೆಯ ವಕೀಲ ಎಸ್ ರಾಮರಾವ್. ನಮಸ್ಕಾರಗಳು. ನೋಡಿದ್ರಲ್ಲ ಆತ್ಮೀಯರೇ, ಪ್ರಕ್ಲಮೇಷನ್ ಅಂದ್ರೇನು, ಸಮನ್ಸ್ ಅಂದ್ರೇನು, ವಾರೆಂಟ್ ಅಂದ್ರೇನು, ಹೀಗೆ ಕಾನೂನಿನ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಖ್ಯಾತ ವಕೀಲರಾದ ಎಸ್ ರಾಮರಾವ್ ಸರ್ ಅವರು. ಸೊ ಅವ್ರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತೊಂದು ಕಾನೂನಿನ ಮಾಹಿತಿಯನ್ನು ನೀಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೂರಿ ಸಂಧಿ ಚಾನೆಲ್. ನಮಸ್ಕಾರ.